ಮನುಷ್ಯನಾದ್ಮೇಲೆ ಒಂದ್ಸತಿ ಅರ್ಥ ಮಾಡ್ಕೋಬೇಕು. ಒಳಕ್ಕೆ ಹೋಗ್ತೀಯನೋ ಬೇಡ ಅಂದಂಗೆಲ್ಲ ಒಳಕ್ಕೆ ಯಾಕೆ ಹೋಗ್ತೀಯ ನೀನು? ಒಳಕ್ಕೆ ಯಾಕೆ ಹೋಗ್ತೀಯ? ಎಸೆ ಪ್ರವಿ ಬ್ಯಾಗ್ ತಂದೇನು? ಎಸೆ ಹಸಿಕೆ ಅವನು ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ಲೇಳ ಹಸಿಕೆ ಅಷ್ಟೇನೆ. ಇಲ್ಲಡೆ ಸುಗುಣ, ನೀನು ಈಗಳಮ್ಮ ನೀನು ಇರೋದಾದ್ರೆ ಇರು, ನೀನು ಇರಲ್ವಾ ಹೋಗ್ತಾ ಇರ ಅಷ್ಟೇ. 9 ತಿಂಗಳಿಗೆ ಬಾ, ಅವ ಡೆಲಿವರಿ ಆದಾಗ ನಾನೆಲ್ಲನ ನೋಡ್ಕೊಂತೀನಿ, ಎಲ್ಲ ನೋಡ್ಕೊಂಡು ಬಸ್ರಿ ಬಾಣ್ತನೆಲ್ಲ ಮಾಡಿ ಕಳಿಸ್ತೀನಿ. ನಾನು ಬಾಣ್ತನ ಮಾಡೋ ಕರ್ತವ್ಯ ಐತೆ, ನಾನು ಮಾಡ್ತೀನಿ ಅಷ್ಟೇ ಕಡೆ. ನೀನು ಇರೋದಾದ್ರೆ ಇರು, ಇಲ್ಲ 9 ತಿಂಗಳ ಹೋಗಿ 9 ತಿಂಗಳ ಬತ್ನಿ ಎಂಬುದಾದ್ರೆ 9 ತಿಂಗಳ ಬಾ. ಎಲ್ಲ 9 ತಿಂಗಳ ತನಕ ಮಾಡ್ಕೊಂತಾರೆ, ಏರಿಗೆ ಆಗೋ ತನಕ ಎಲ್ಲ ಕೆಲಸ ಮಾಡ್ಕೊಂತಾರೆ. ಇವಾಗೇನು ನೀನು ಇಷ್ಟೊಂದು ಮೈ ಸಬ್ರ ಮಾಡ್ಕೊಂಡು ನೀನು ಕೂಕೊಂಡ್ರೆ ನಾವು ಹೋಸಾರ್ಗು ಪೆನ್ಗಳ್ಸೋಕ್ಕಾಗಲ್ಲ. ಏನಿಂತದಕ್ಕೆ 10 ರೂಪಾಯಿ ಇಲ್ಲ ಅಂತ ಕೊಟ್ಟಿಲ್ಲ, ಏನಿಲ್ಲ. ಏನು ನನ್ನ ಮಗನಾಗ್ಲಲ್ಲಿ ನೀನು ಯಾಕೋ ಇಟ್ಕೊಂಡು ಒಯ್ಯೋದು? ಯಾಕೆ ಒಯ್ಯೋದು ನೀನು? ಅತ್ತೆ ಬಿಡು ನೋಡೇ ಸುಗುಣ, ನಿಮ್ಮ ಅಮ್ಮ ನೋಡು ನನ್ನೇ ಹಿಡ್ಕೊಂಡು ಒಳಗೆ ಹೋದ್ರೆ ದರ ಎಳ್ಕೊ ಬರ್ತೈತಲ್ಲ ಮಗನ ಮತ್ತೆ ಹೇಳಿ. ಎಳ್ಕ ಬತ್ತೀವಿ, ನಿನ್ನ ಬ್ಯಾಗ್ ಸಮೇತ ಬಿಸಾಕ್ತಾ ಇದ್ದೀವಿ, ತಗೊಂಡು ಹೋಗಿ ಆಚೆಗೆ ನೀನು ತಗೊಂಡು ಹೋಗ ನೀನು ಬ್ಯಾಗ್ ಆಚಿಕೆ ತಗೊಂಡು ಹೋಗಲೇ. ಇಲ್ಲೊಂದು ಕ್ಷಣ ನಿಂತ್ರು ನಾನು ಮಾತ್ರ ಸೈಜ್ ಕಮಲ ನೋಡಿ ಹೇಳಿರ್ತೀನಿ. ನಡಿ ಆಚೆಗೆ ಫಸ್ಟು. ಯಾಕ ಮಂಜಕಯ್ಯ ನೋಡೆ ನಮ್ಮ ಪ್ರವೀಣ ಆಗ್ಲೆಲ್ಲ ಹಿಡ್ಕೊಂಡು ಒಯ್ಯಕ್ಕೆ ಬರೋದು? ಬರಬೇಡ ಕಣಪ್ಪ ನೀನು, ಒಳಕ್ಕೆ ಅಂದ್ರೆ ಕೇಳಲ್ಲ. ಆಗ್ಲೆಲ್ಲ ತಲೆಗೆ ಒಯ್ತಾನಲ್ಲಿ, ಅದಕ್ಕೆ ಇವ್ನಿಗೆ ತಲೆಗೆ ಒಯ್ತಾ ಇದ್ದೀರಿ ಹಿಡ್ಕೊಂಡು ಒದ್ದಿಸ್ಕೊಂಬ್ಲೇಳೋದೆಲೆ. ಇವ್ನಿಗೆ ಎಷ್ಟು ಉರಿ ಬರುತ್ತೆ ಹೇಳು? ಇವ್ನಿಗೆ ಎಷ್ಟು ಉರಿ ಬರುತ್ತೆ ಹೇಳೇ? ಅಲ್ಲ ತಲೆಗೆ ಒಯ್ತಾ ನನ್ನ ಮಗುಗಂಗೆ ನೀನು ಯಾರು ಹಿಂದೆ ಮುಂದೆ ಯಾರು ಇಲ್ಲ ಅಮ್ಮಂಗೆ. ನಾನು ಆಡ್ತಾಯಿ ಮುಂದೆನೇ ಇರ್ಬೇಕಾದ್ರೆ ನನ್ನ ಮಗ ತಲೆಗೆ ಒಯ್ದ್ರೆ ನನಗೆ ಸಿಟ್ಟು ಬರೋಕ್ಕಿಲ್ವೇ? ನನಗೆ ಸಿಟ್ಟು ಬರೋಕ್ಕಿಲ್ವೇನು? ಎದ್ದು ಬಾರೆ ಸುಗುಣ, ಎದ್ದು ಬಾರೆ ಇನ್ನೊಂದು ಕ್ಷಣನ ಇಲ್ಲಿ ಕೂಕಬೇಡ ನೀನು. ಬಾರೆ ಎದ್ದು ಹೋಗೋಣ ಬಾರೆ. ಇನ್ನು ನಮಗೇನೇನು ಇಲ್ಲ ಅಂತ ತಿಳ್ಕೊಬಿಟ್ಟವ್ರು. ಬಾರೆ ಎದ್ದು. ನನಗೆ ಮರ್ಯಾದೆ ಇಲ್ಲ ಅಂದಮೇಲೆ ನಾನು ಈ ಮನೆಗೆ ಕಾಲು ಇಕ್ಕಲ್ಲ, ಈ ಮನೆ ಕೂದಸ್ಲು ತುಳಿಯಲ್ಲ ಇನ್ಮೇಲೆ. ಹೋಗಿ ಫಸ್ಟು ನಮ್ಮ ಮನೆಗೆ ಕಾಲಿಕ್ಬೇಡ, ಇದು ನಂದು ಮನೆ, ಏನು ನಿಂದಲ್ಲ. ಹೋಗು, ನಾನು ಯಾವಾಗಲೂ ಹೊಡಿತಾ ಇರ್ತೀಯ ಏನೇನು ಕರಣ ಹಂಗೇನೆ. ಹಂಗೆಲ್ಲ ಮಾತಾಡಬಾರ್ದು ಕಣೋ ಪ್ರವಿ. ಅದೇ ಕಂಗೆ ಮಾತಾಡ್ತೀಯ? ನಿಮ್ಮ ಮಾವ ತಾನೇ ಅವರು. ಸುಮ್ಮನಿದ್ರೆ ಸೆನಕೈತೆ ನೋಡು. ಕರ್ಕೊಂಡೋಗಿ ಇಕ್ಕಾಳೆ, ಬೇಕಿದ್ರು ನಿನ್ನ ಮನೆಯಕ್ಕೆ ಕರ್ಕೊಂಡೋಗಿ ಇಕ್ಕಾಳೆ. ಗೊತ್ತಾಗುತ್ತೆ, ನಾವು ಕಷ್ಟ ಬೀಳೋದ್ರೆ ನಮಗೆ ಗೊತ್ತು, ನಿನಗೇನು ಗೊತ್ತೇ? ಎದ್ದು ಬಾರೆ ಇನ್ನೂ ಕುಕ್ಕರ್ಸ್ಕೊಂಡಿದ್ಯಲ್ಲ ಅಲ್ಲಿ, ಎದ್ದು ಬಾರೆ. ಅಯ್ಯೋ ನಾನು ಯಾರ ಕಡೆ ಕಂದ ಮಾತಾಡೋಣ ನೀಲಕ್ಕಯ್ಯ ನೋಡಕ್ಕ. ಅಯ್ಯೋ ರೇ ಸುಮ್ಮನಿರಿ ನೀವನ ಮಾರಿ ನನ್ನ ಸುಮ್ಮನಿರಮ್ಮ. ಅಯ್ಯೋ ನೀವು ಗುದ್ದಾಡ್ಕೋಬೇಡ್ರಿ. ಮಂಜಕಯ್ಯ ಸುಮ್ಮನಿರ್ರಿ, ಬಸ್ ಎನ್ಸಿ ಯಾಕೆ ಜಗಳ ಮಾಡ್ಕೊಂತೀರಾ? ಅವ್ರಿಗೆ ಅದೆಲ್ಲ ಇಲ್ಲ ಕಣಕ. ಬಾರೆ ಫಸ್ಟ್ ಎದ್ದು ಬಾರೆ ಫಸ್ಟು. ಬರ್ರಿ ವರ್ಷ ಅವ್ರೆ, ಬರ್ರಿ ಹೋಗೋಣ. ನೀವು ಹೋಗ್ಬೇಡ್ರಿ, ಇರ್ರಿ ಸ್ವಲ್ಪ ತಮ್ಮ ಸಿಟ್ಟು ಕಡಿಮೆ ಮಾಡ್ಕೋವರ್ಗುನು. ಇಲ್ಲ ಕಣೆ, ನಿನಗೆ ಗಂಡ ಬೇಕಾದರೆ ನನ್ನ ಜೊತೆಗೆ ಬಾ. ನಿಮ್ಮ ಅಮ್ಮನ ಜೊತೆಗೆ ಇರ್ತೀನಿ ಅನ್ನೋದಾದ್ರೆ ನಿಮ್ಮ ಅಮ್ಮನ ಜೊತೆಗಿರು, ಸರಿನಾ? ನೋಡಿ ಹೇಳಿರ್ತೀನಿ. ಬರೋದಾದರೆ ಸುಮ್ಮನೆ ಬಾ, ನಾನು ಕರೆದಿತ್ತಾಗ ಸುಮ್ಮನೆ ಬರಬೇಕು ನೀನು ಅಷ್ಟೇನೆ. ಇವಾಗ ಅವಳು ಬರೋ ಸ್ಥಿತಿಯಾಗಿ ಇಲ್ಲ ಕಣಪ್ಪ. ಅವಳು ಇವಾಗ ಪ್ರೆಗ್ನೆಂಟು ಪಾಪ. ಇವಾಗ ಒಟ್ಟು ಏರ್ಗೆ ಅಂದರೆ ಎಷ್ಟಿರುತ್ತೆ? ನೀನು ಕರ್ಕೊಂಡೋಗಿ ಎಲ್ಲಿ ಕೆಮ್ತೀಯ? ಅಲ್ಲ ಸುಮ್ಮನೆ ಆಗಲ್ಲ. ಈಗ ಯಾರು ಇಲ್ಲದ ಮೇಲೆ ಮನೆಯಾಗೆ ಹೆಣ್ಮಕ್ಳು ಇರಬೇಕು. ಇವಾಗ ಬಸ್ರಿ ಬಾಣ್ತಾರಂದ್ರೆ ಒಬ್ರು ಯಾರನ್ನ ಹೆಣ್ಮಕ್ಳು ಇದ್ರೇನೇನೆ. ಅಯ್ಯೋ ಸುಮ್ಮನಿರಪ್ಪ, ಬಸ್ರಿ ಬಾಣ್ತಾನಂದ್ರೆ ಸುಮ್ಮನೆ ಅಲ್ಲ. ನಾನು ಹೋಗ್ತಾ ಇದ್ದೀನಿ ಸುಗುಣ, ಬರೋದಾದರೆ ಬಾ. ಬರಲಿಲ್ವಾ ನಿಮ್ಮ ಅಮ್ಮ ಬೇಕು ನಿನ್ನ ತಮ್ಮ ಬೇಕು ಅಂದರೆ ಇಲ್ಲೇ ಇರು. ಹೋಗ್ಲಿ ಅಂತಲೇ ಕಾಯ್ತಿದ್ವಿ. ನನ್ನ ಮಗುತ್ತಾಗ ಎಷ್ಟಿಂದ ಮಾಡಾನಿ ನಾವು ಎಂಬರಿ ನಮಗೆ ಗೊತ್ತು. ಇವಳು ಒಂದು ಮಾತು ಹೇಳಲ್ಲ, ಏನಿಲ್ಲ ಗಂಡ ಹೇಳ್ದಂಗೆ ಕುಣಿತಾಳೆ. ಏನು ಹಂಗೆ ನಾವು ನೀನೇನೇನು ಇದಮ್ಮಂಗೆ ಅವ್ನಿಗೆ ಹಿಂಗಲ್ಲ ಕಣಪ್ಪ, ಹಿಂಗೆ ಬುದ್ಧಿವಾದ ಹೇಳೋಣ ಅಂಬಲ್ಲ. ಅಮ್ಮ ಹೋಗ್ತಾ ಇದ್ದಾರೆ ಕಣಮ್ಮ, ಕರಿಯೋಗಮ್ಮ ನಿಮ್ಮ ಮಳಿಯನ್ನ. ಗುಣ ಬಾರೆ ನೀನೇ ಕರಿ. ಈಗಳೇ ನಿನ್ನ ಗಂಡ ಬೇಕಂದ್ರೆ ನಿನ್ನ ಗಂಡನ ಜೊತೆಗೆ ಹೋಗ್ಬಿಡಮ್ಮ ನೀನು. ಇಲ್ಲೋಡು ನಿನ್ನ ಗಂಡನ ಜೊತೆಗೆ ಹೋದ್ರೆ ಕೆಟ್ಟ ಮೆಟ್ಟಿ ಐತಿಯ ನೀನು. ನಿನಗೂ ಹಿಂದೆ ಮುಂದೆ ಯಾರು ಇಲ್ದಂಗೆ ಆಗ್ತಾರೆ. ಆಲೇನೆ ಅವ್ರ ಅಣ್ಣ ಇರ್ನೋ, ಅವ್ರ ಅಪ್ಪ ಇರ್ನೋ, ಅವ್ರ ಅಮ್ಮ ಇನ್ನೊಂದು ನಿನ್ನ ಗಂಡನ ಮಾತು ಕೇಳಿ ಎಲ್ಲಾರನ್ನೂ ದೂರ ಮಾಡ್ಕೊಂಡಿದೀಯ. ಹಿಂಗಾದ್ರೆ ಯಾರು ಆಗಲ್ಲ. ಯಾರು ಕಷ್ಟ ಕೈದಾರ ಅಂದ್ರೂ ನೀವು ಮಾಡಿರೋ ಇದಕ್ಕೆ ಯಾರು ಒಯ್ಯಂಬಲ್ ಕಣಿ. ನನ್ನ ತಲೆಗೆ ಒಯ್ಯೋದಕ್ಕೆ ನನ್ನ ಮಗುಗೆ ಸಿಟ್ಟು ಬರುತ್ತೆ ನನಗೆ. ಹಂಗೆ ಒಯ್ತಾನೆ. ಎಂತೆಂತ ಮಾಡೇವಿ ನನ್ನೇ ಎಂತೆಂತ ಮಾತಾಡ್ತಾನೆ. ನೀನು ನನಗೆ ಮುಂದಕ್ಕೆ ಉಂಬಕ್ಕೆ ಮಾಡಿಕಲ್ಲ, ನಾನು ಹೊಳಿ ಅಂತ ಮರ್ಯಾದೆ ಕೊಡಲ್ಲ ಅಂತ ನನ್ನ ಮೇಲೆ ಒಂದು ಮಣ ನಿಗ್ರುತ್ತಾನೆ. ಅಂತ ನಿಗ್ರನು ಎಲ್ಲ ತಂದಾಕಿ ಎಲ್ಲನ ನೀನು ಅದು ಮಾಡಿ ಕತೆ ಇದು ಮಾಡಿ ಕತೆ ಅಂತ ಕೇಳಬೇಕು. ಯಾತು ಒಂದು ಉಪ್ತಾರಲ್ಲ ಒಂದು ಉಳಿತಾರಲ್ಲ ಅಂತಾನು ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಕೇಳಿರಿ ಯಾವನ್ ಕೇಳ್ತಾನೆ ಅವಂತಾಗೆ? ಯಾವಳು ಕೇಳಲ್ಲ. ಅದಕ್ಕೇನೆ ಸರಿಯಾಗಿ ಹೇಳಿದ್ದೀನಿ. ಇಲ್ಲಿ ಬರ್ಕೊಡ್ದಿಗಳೇ ನೀನು ಇರು. ಇವಾಗ ಬಸ್ರಿ ತಾನೆ, ಬಸ್ರಿ ಬಾಣ್ತಾನ ನಾನು ಮಾಡ್ತೀನಿ, ಸುಮ್ಮನೆ ನೆಮ್ಮದೇ ಇರು ನೀನು. ಇಲ್ಲಡೆ ಅವನ್ನೆಲ್ಲನ ಹೋಗ್ಲಿ ನೀನು ತಲೆ ಕೆಡಿಸಬೇಡ, ಸರಿನಾ? ನಾನು ನೋಡ್ಕೊಂತೀನಿ. ಏನು ಕಷ್ಟ ಬಂದ್ರು ನಾನು ನೋಡ್ತೀನಿ. ನಾನು ಮಾಡೋ ಕರ್ತವ್ಯ ಐತೆ, ನಾನು ಮಾಡ್ತೀನಿ. ತಾಯಿಯಾದಳು ಏನು ಮಾಡಬೇಕು ಮಗಳಿಗೆ ಅದು ಮಾಡ್ತೀನಿ, ಸರಿನಾ? ನಿನ್ನ ಗಂಡ ಬೇಕಿದ್ರೆ ನಿನ್ನ ಗಂಡನ ಜೊತೆಗೆ ಹೋಗಿ ಅಷ್ಟೇನಿ. ಅವ್ನು ಒಂದು 2 ದಿನ ಬುದ್ಧಿ ಕಲ್ಕೋಬೇಕಂದ್ರೆ ನೀನು ಕೈ ಬಿಟ್ಟು ತೆಪ್ಪನಾಗಬೇಕು. ನೀನು ಇನ್ನು ಅವನಿಂದೇನೆ ಹೋದ್ರೆ ಅವ್ನು ನಿನ್ಗೆ ಇನ್ನೂ ಸದ ತಗೊಂಡು ನಿನಗೆ ಶಿಪ್ ಕೊಟ್ಟು ಹೋಗ್ತಾನೆ, ಗ್ಯಾರಂಟಿ ಇದು ನೋಡಿ ಹೇಳ್ತೀನಿ. ಅವ್ನು ಮಾತು ಕೇಳಿದ್ರೆ ನೀನು ಎಲ್ಲರನ್ನೂ ಕಳ್ಕೋಬೇಕಾಗುತ್ತೆ ನೋಡಿ ಸುಗುಣ. ಅವ್ನು ಬುದ್ಧಿ ಕಲ್ಕೋಬೇಕಂದ್ರೆ ನೀನು ಸುಮ್ಮನೆ ಒಳಕ್ಕೆ ಬಾ ಅಷ್ಟೇನಿ. ನಿನ್ನ ಗಂಡ ಬೇಕಾ ನಾನು ಬೇಕಾ
ಅಮ್ಮ ಬೇಕಂದ್ರೆ ಬಾ ಒಳಕ್ಕೆ ನನ್ನ ಗಂಡ ಬೇಕು ಅಂದ್ರೆ ಹೋಗಿ ಅವನ ಜೊತೆಗೆ ನಿನ್ನೇನು ಬೇಡ ಕಣಮ್ಮ ಹೋಗ್ಬಿಡ ಕಣಮ್ಮ ಅಂಬಲ್ಲ ಹೋಗಿ ಪಾಠ ಬಿದ್ರೇನು ಗೊತ್ತಾಗದ ಅವನಿಗೂ ಗೊತ್ತಾಗ್ಬೇಕು ಅಷ್ಟೇ ಸುಖ ಏನು ಅಂದ್ರೆ ಹೋಗಿ ಅಷ್ಟೇ ನಾನು ಎಲ್ಲರ ಒಂದೇ ತಿರುಗಿ ಆಗ್ಲೆಲ್ಲ ಮಾತಾಡಲ್ಲ ಒಂದೇ ಮಾತು ತಿರುಗಿ ಮಾತಾಡೋದು ನಾನು. ಅಯ್ಯೋ ಇವಾಗ ನೋಡಕ್ಕ ನಾನು ಇವಾಗ ಎತ್ಲಾಗಂತ ಮಗನ ನೀಲಕ್ಕ ಇವಾಗ ಒಂದು 2 ದಿನ ಬುದ್ಧಿ ಕಲ್ಕಂತಾನೆ ಸುಗಣ ನೀನು ಎಲ್ಗೂ ಹೋಗಕ್ಕೆ ಹೋಗ್ಬೇಡ ಸುಮ್ಮನೆ ನಿಮ್ಮ ಅಮ್ಮನ ಮನೆಗೆ ಇರು ಇಲ್ಲೇನೆ ಇವಾಗ ಬಸ್ರಿ ಬಾಣ್ತಾನ ಸುಮ್ಮನೆ ಆಗಲ್ಲ ಸುಮ್ಮನೆ ಇರಮ್ಮ ಅವನು ಹೋದ್ರು ಹೋಗ್ತಾನೆ ಒಂದು 2 ದಿನ ಅವನೇನು ಎಲ್ಲಿ ಬೇಕಾದ್ರೂ ಇರ್ತಾನೆ. ಅಕ್ಕ ಪಾಪ ಅವ್ರು ಎಲ್ಲಿ ಹೋಗ್ತಾರಕ್ಕ ಅಲ್ಲೇ ಇವಾಗ ಅವ್ರ ಅಪ್ಪ ಅಮ್ಮ ಇನ್ನೂ ಸೇರಲ್ಲ ಅವ್ರ ಅಣ್ಣ ಅವ್ರ ಅಕ್ಕೆ ಅವರು ಯಾರೂ ಮಾತಾಡಿಸಲ್ಲ ನಮ್ಮ ಅಮ್ಮನ ಹಿಂಗೆ ಮಾಡಿರ ಅವ್ರು ಎಲ್ಲಿ ಹೋಗ್ತಾರೆ ಹೇಳು ಪಾಪ. ಬರೀ ಹಿಂಗೆ ಕಿಸ್ಕೊಂಡು ಅವನ್ನ ತಲೆ ಮೇಲೆ ಕುಂಡ್ರಿಸ್ಕೊಂಡವಳಿ ಬಿಡು ಹೆಂಗಿದ್ರು ಗೊತ್ತಾಳೆ ಹೆಂಗಿದ್ರು ನನ್ನ ಮಾತು ಕೇಳ್ತಾಳೆ ಅಂತ ಹೇಳಿ ತಲೆ ಮೇಲೆ ಕುಂಡ್ರಿಸ್ಕೊಂಡವನೇ ಅದಕ್ಕೇನೆ ಅವನು ಹಿಂಗೆಲ್ಲ ಮಾತಾಡ್ತಾನೆ ಹಿಂಗೆಲ್ಲ ಮಾಡ್ತಾನೆ. ಇವಳು ಬಿಗಿಯಾಗಿದ್ದಿದ್ರೆ ಹಿಂಗೆ ಯಾಕೆ ಆಗೋದು ಬಾಳು. ನಾವು ಸರಿಯಾಗಿರ್ಬೇಕು ಕಣಮ್ಮ ಹೆಂಗುಸ್ರಾದರು ನಾವು ಸರಿಯಾಗಿ ನಾವೆಲ್ಲರ ತಗ ಸೆನಕ್ಕಿರ್ಬೇಕು. ಈಗ ನಾವು ಹೋಗಿಬೇಕಾರೆ ಎಲ್ಲರ ತಗೂ ಹಂಗೆ ಹಿಂಗೆ ಅಂತ ಅವನೇ ಸೆನಕ್ಕಾಗ್ಬಿಡ್ತಾನೆ ನೀನು ಇಷ್ಟೂರು ಆಗ್ತೀಯ. ನೀನು ಎಲ್ಲರ ತಗು ಸೆನಕ್ಕಿರ್ಬೇಕಾಯ್ತು ಸುಗುಣ. ಅವರು ನಿಮ್ಮ ಅತ್ತೆ ಮಾಮೂನ್ ತಗು ಅವ್ರ ಅಣ್ಣ ಇರ್ತಾವೆ ಎಲ್ಲ ನೀನು ಸೆನಕ್ಕಿದ್ದಿದ್ದೆ ಇವತ್ತು ಹೆಂಗಿರೋದಮ್ಮ ಅವ್ನು ಮಾತು ಕೇಳ್ಕೊಂಡು ನೀನು ಎಲ್ಲರನ್ನೂ ದೂರ ಮಾಡ್ಕೊಂಡಿದೀಯ ನಿಜವಾಗ್ಲೂ. ಎಲ್ಲರ ತಗೂ ಸೆನಕ್ಕಿರಬೇಕು. ಏನಕ್ಕೆ ಕಷ್ಟ ಸುಖ ಅಂದಾಗ ಬರೋದು ಅವರೇನೇ ಬೇರೆ ಯಾರು ಬರಲ್ಲ ಕಣಮ್ಮ ಯಾರು ಬರಲ್ಲ. ಅಲ್ಲ ನೀನು ಅವ್ರ ಅಣ್ಣರು ಒಳ್ಳೆಯರು ಹೋಗ್ತೀಯ ಹೆಂಗಿರ್ಬೋದಾಗಿತ್ತು. ಬಾರೆ ಸುಗುಣ ಪಾಪ ವರ್ಷ ಅವರು ಹೋಗ್ತಾ ಇದ್ದಾರೆ. ವಿಜಿ ಹೋಗೇ ಕರೆದು ಬಾ ನೀನೇ ಕರಿಯೋಗೆ ವಿಜಿ ಪಾಪ ಹೋಗ್ತಾ ಇದ್ದಾರೆ ತಡಿ ನಾನೇ ಕರ್ಕೊಂಡು ಬರ್ತೀನಿ. ಇವಳನ್ನ ಬೇರೆ ಜೊತೆಗೆ ಹಾಕೊಂಡವಳೆ ನೀಲಮ್ಮ ಇವಳು ಬೇಡ ಕಣೆ ಇವಳು ಒಳ್ಳೆಳಲ್ಲ ಇವಳನ್ನ ಸೇರ್ಬೇಡ ಅಂತ ಹೇಳಿದ್ರೆ ಕೇಳಲ್ಲ ಇವಳೊಬ್ಳು ಸುಗುಣ. ಸುಮ್ಮನಿರಮ್ಮ ಅವಳೇನು ಮಾಡ್ತಾಳಮ್ಮ ಅವಳು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಯಾಳೆ ಕೆಲ್ಸಕ್ಕೆ ಸೇರಿಸಿದಾಳೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಇನ್ನೇನಿಪ್ಪಟ್ಟು ಅವ್ರೇನೇನು ಇವಾಗ ಮನೆಯಾಗಿರಲ್ಲ ಇನ್ಮೇಲಿಂದಾನ ಸುಮ್ಮನೆ ಯಾಕೆ ನೀನು ಅವ್ರ ಮೇಲೆ ರೇಗಾಡ್ತೀಯಮ್ಮ. ಇಲ್ಲ ಕಣೆ ಅಕ್ಕ ಈ ಮನೆಯಕ್ಕೇನೋ ನಮ್ಮ ಮಾಮ ಐತೆ ಅಂದ್ರೆ ನಾನು ಈ ಮನೆಯಾಗಿರಲ್ಲ ಅಷ್ಟೇನು. ನನ್ನ ಅಮ್ಮ ಹೇಳೋದು ಇದೇನು ನಾನು ಈ ಮನೆಯಾಗಿರಲ್ಲ ನಮ್ಮ ಮಾಮ ನಾನು ಇಲ್ಲಿ ಇತ್ತು ಅಂತಂದರೆ ಸುಮ್ಕಿರ್ ಪಾಪ ಕಳ್ಸೇನು ಸುಮ್ಮನಿರೋ ನನಗೆ ನೀನು ಬೇಕು ನನಗೇನು ಅವ್ನು ಬೇಡ. ನನ್ನ ಕಣ್ಣಿದ್ರಿಗೆ ನನ್ನ ಮಗು ಹಿಂಗೆ ಹೋದ್ರೆ ನನಗೆ ಒಟ್ಟು ಉರಿತೈತಿ ಎಂತಾಗೆ ಆಗಲಿ ಅವ್ರ ಮಕ್ಕಳನ್ನ ಬೇರೆ ಹಿಡ್ಕೊಂಡು ಹೋಯ್ದ್ರೆ ಕಳ್ಸುರು ಕಂಬುತ್ತೆ. ಯೋಸ್ಪಟ್ಟು ಮಾಡೋಣ ಇಲ್ಲಿ ಬಂದಾಗಿಂದ ನೋಡ್ತಾ ಇನ್ನು ತಲೆಗೆ ಹಂಗಲ್ಲ ಕಾಣು ನೀರು ಹಿಡಿಬೇಕಾದ್ರೆ ನನ್ನ ಮಗ ಏನಾನು ಒಳಕೊಂದಿಸ್ ನೀರು ಚೆಲ್ಕೊಂಬಂದ್ರೆ ನೀರೆಲ್ಲ ಸಲ್ತೀನೋ ಅಂತ ಬಂದು ತಲೆಗೆ ಹೊಡಿಯೋದು ಹಂಗೆ ಮಾಡೋನು ನನಗೆ ಎಷ್ಟಂತ ಸಹಿಸ್ಕೆಮನ. ಹೋಗ್ಲಾಡು ಅಷ್ಟೇ ಕಣೆ ನೀನು ನಿನ್ನ ಗಂಡು ಬೇಕಾದರೆ ಗಂಡನ ಜೊತೆಗೆ ಹೋಗು ಇಲ್ಲ ನನಗೆ ಗಂಡು ಬೇಡ ಬಿಸೇಕೇನು ಇರ್ತೀನಿ ಅಂಬಂದ್ರೆ ಬಿಸೇಕೇನಿದ್ರೆ ಒಂದು 2 ದಿನ ಬುದ್ಧಿ ಬರುತ್ತೆ ಅಷ್ಟೇ. ಎಲ್ಲರಿಗೊಂದು ತೀರ್ಮಾನ ತಗೊಂಡು ಏನವನ್ನು ಮಾಡ ಅಷ್ಟೇ. ನಡಿಯ ಪಾಪ ಒಳಕ್ಕೆ ಹೋಗುಂಡು ನಾವು ಸುಮ್ಮನಿರ ನಡಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಭಾಳ ತಲೆ ಕೆಡ್ತಾರೆ ಅವರು ಅಲ್ಲೇ ತಲೆ ಕೆಡಿಸ್ಕೊಂಡು ಸಾಕಾಗಿರೋದಕ್ಕೆ ಅವರು ಸುಮ್ಮನೆ ಆಗ್ಯವ್ರಿ. ನಾವು ತಲೆ ಕೆಡಿಸ್ಕೊಂಬತ್ತೈತಿ ಇವ್ರತಾಗಿ ಏನೊಂದಿನಲ್ಲ ಒಂದು ಕಾಲಲ್ಲ ನೆಟ್ಟು ಗಂಡ ಹೆಂಡ್ತಿ ಯಾವುದಾದ್ರೂ ಒಂದು ರಗಳೆ ಇದ್ದೇ ಇರ್ತಾವೆ ನಿಮ್ಮವು ನಮಗೆ ಊಟ ತಲೆ ಕೆಡಿಸ್ಕೊಂಬಕ್ಕಾಗುತ್ತೆ. ನಡಿಯ ಪ್ರವಿ ಊಟ ಮಾಡೋಣ ನಡಿಯ ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡು ನಾವಿಬ್ಬರು ಚೆನ್ನಾಗಿರ್ಬೇಕು ನೀನು ನಾನು ಅಷ್ಟೇನೆ ನಾನು ಚೆನ್ನಾಗಿ ನೋಡ್ಕೋಬೇಕು ನೀನು ಮುಂದೆ ಅಷ್ಟೇನೆ ಅಲ್ಲ ನೋಡು ಇವಾಗ ಎಷ್ಟು ಹೇಳ್ತಾ ಇದ್ದೀನಿ ಬೇಡ ಕಣಮ್ಮ ನಿನ್ನ ಗಂಡನ ಜೊತೆಗೆ ಹೋಗ್ಬೇಡ ಇರಮ್ಮ ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರು ಇಲ್ಲಿ ನಾನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ ಅಂದರೆ ಕೇಳಲ್ಲನೇನಿಲ್ಲಮ್ಮ ಗಂಡ ಅಂತಾಳೆ ಹಂಗೇನೆ ಅಲ್ಲ ಕಣಮ್ಮ ಅವ್ರಿಲ್ಲ ಅಂದರೆ ಹೆಂಗಿರೋಕ್ಕಾಗುತ್ತೆ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಗೊತ್ತೇ ನಾವಿಬ್ಬರು ಒಬ್ರಿಗೊಬ್ರು ಒಂದು ದಿವಸನೂ ಬಿಟ್ಟಿಲ್ಲ. 2 ದಿನ ಬುದ್ಧಿ ಕಲ್ಕೊಂತಾನೆ ಹೋಗವನೆಲ್ಲಾನ ಇವಳು ಅಂತಾಳೆ ಕಣೆ ಸುಮ್ಮನಿರಿ ಒಡಬ್ಲೇಳೆ ಇವಳು ಇದ್ದಿದ್ದನು ಇವಳನ್ನೇ ಬೆಡ್ದಾಳಾಗಿದ್ರೆ ಬಾಳೆ ಹಾಕಿ ಹಿಂಗಾಗೋದು ಇವಳು ಅಂತಾಳೆ ಗಂಡ ಹೆಂಡ್ತಿ ಇಬ್ಬರಾಗೆ ಒಬ್ರನ್ನ ಬುದ್ಧಿವಂತರಾಗಬೇಕು ಇಬ್ಬರು ಒಡಬ್ಲರಾದರೆ ಅದೇ ಒಡಬ್ಲು ಬದುಕೆ ಆಗೋದು. ಏನಪ್ಪ ಮಾಡಲಿ ಇವಾಗ ಎಲ್ಲಿಗೆ ಹೋಗೋಣಪ್ಪ ಮಗ ಐತೆ ಅವ್ರು ನೋಡಿದ್ರೆ ಒಂಟಿ ಆಗ್ತಾರೆ ಇವಾಗ ನಮ್ಮ ಅಮ್ಮ ನೋಡಿದ್ರೆ ನಿನ್ನ ಗಂಡ ಬೇಕಾದ್ರೆ ನಿನ್ನ ಗಂಡನ ಜೊತೆಗೆ ಹೋಗು ಅಂತ ಐತೆ. ಅವ್ರ ಜೊತೆಗೆ ಹೋದರೆ ನಾನು ಇವಾಗ ಪ್ರೆಗ್ನೆಂಟ್ ಬೇರೆ ನನಗೆ ಏನಾದರೂ ಡೆಲಿವರಿ ಆದರೆ ಯಾರೆಲ್ಲ ಬಾಣ್ತನ ಮಾಡೋರು ಯಾರು ಮಾಡ್ತಾರೆ ಅದಕ್ಕೆ ಇವಾಗ ನಮ್ಮ ಅಮ್ಮನ ಮನೇಲೇ ನಾನು ಇರಬೇಕಾಗುತ್ತೆ. ವರ್ಷ ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ ಅವ್ರು ನೋಡಿದ್ರು ಹೋದ್ರು ಇಲ್ಲಿರೋದಿಲ್ಲ ಅಂತ ಹೇಳಿ ಇವನು ನನ್ನ ತಮ್ಮನೂ ಬನ್ನಿಯೋಕೆ ಬಿಡ್ಕಮ್ಮಲ್ಲ ಅಂತ ಇವನು ಹಿಂಗೆ ಆಡ್ತಾನೆ. ಇಂಥ ಸಮಯದಾಗೆ ನಮಗೆ ಇಷ್ಟೆಲ್ಲ ಕಷ್ಟ ಬೇಕಿತ್ತಾ ಅಯ್ಯೋ ದೇವ್ರೆ ನನಗಂತೂ ತುಂಬ ಟೆನ್ಷನ್ ಆಗ್ತಾಯಿತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹಂಗಾಗ್ತೈತೆ ಏನು ಮಾಡೋದು. ಬಿ ಪಿ ಎಲ್ಲ ಜಾಸ್ತಿ ಆದಂಗೆ ಆಗ್ತಾಯಿದೆ ಬಿ ಪಿ ಎಲ್ಲ ಹೆಚ್ಚು ಕಡಿಮೆ ಆದಂಗೆ ಆಗ್ತಾಯಿದೆ ಅಮ್ಮ ಅಯ್ಯೋ ನನಗಂತೂ ಹುಷಾರಿಲ್ದಂಗೆ ಆಗ್ತಾಯಿದೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೇ ಇವರು ಅಂಥವ್ರೆ ಹೊಡೆಯೋಕೆ ಹೋಗ್ಯವ್ರಿ ಇವ್ರು ಯಾಕೆ ಹೊಡೆಯೋಕೆ ಹೋದ್ರು ಸುಮ್ಮನಿದ್ದವ್ರು ನೆನೆ ಪ್ಲಾಸ್ಟರ್ ಹಾಕೊಂಡು ಸುಮ್ಮನಿರ್ತೀನಿ ಅಂತ ಇದ್ದವ್ರು ಹಂಗೆ ಇರ್ಬೇಕು ತಾನೇ. ಅಯ್ಯೋ ದೇವ್ರೇ ಏನಪ್ಪ ಮಾಡೋದು ಇವಾಗ ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.